ಇದು ಗೌನ್ ಕಟ್ಟಿಂಗು. ಗೌನ್ ಕಟ್ಟಿಂದು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಇದು ಗೌನ್ದು ಮೇಲ್ಗಡೆ, ಇದು ಮೇಲ್ಗಡೆ ಬರುತ್ತೆ, ಇದು ಕೆಳಗಡೆ ಬರುತ್ತೆ. ಇದು ಮೇಲ್ಗಡೆದು, ಇದು ಕೆಳಗಡೆದು. ಇದು ಯಾವ ಥರ ಡ್ರಾಯಿಂಗ್ ಇದೆ ಅದೇ ಥರ ನಾವು ಇದರಲ್ಲಿ ಹಾಕ್ಕೋಬೇಕು. ಇದು ಬಂದ್ಬಿಟ್ಟು ಸ್ಕೇಲಲ್ಲಿ ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇದೇ ಮೆಜರ್ಮೆಂಟ್ನ ಟೇಪಲ್ಲಿ ತೊಗೊಂಡು ಹಾಕ್ಕೊಂಬಿಡಿ. 6.5 ಈ ಕಡೆಯಿಂದ 2.1 ತೊಗೊಳ್ಳಿ, ಈ ಕಡೆಯಿಂದ 2.1 ತೊಗೊಳ್ಳಿ. ಉದ್ದ ಬಂದ್ಬಿಟ್ಟು ಒಂದು 10 ತೊಗೊಂಡ್ರೆ ಸಾಕು. ಇದಕ್ಕೆ ಈ ಕಡೆನೂ 2.8 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಂಡ್ಬಿಡಿ. ನಮಗೆ ಬಟ್ಟೆ ಇಷ್ಟು ಸಾಕಾಗುತ್ತೆ. ಇಲ್ಲಿಂದ 6.5, ಇಲ್ಲಿಂದ 6.5. ಆಮೇಲೆ ಇದನ್ನು ಇಲ್ಲಿ 4 ತಗೊಳ್ಳಿ, ಸೇರಿಸಿ 4ರಲ್ಲಿ ಅರ್ಧ, 2ಕ್ಕೆ ಒಂದು ಲೈನ್ ಹಾಕ್ಕೊಂಬಿಡಿ. ಆಮೇಲೆ ಇದನ್ನು ಇಲ್ಲಿಗೆ ಸೇರಿಸ್ಕೊಂಬಿಡಿ. ಇದು ಇಲ್ಲಿ ಒಂದು 1/4 ಇಂಚು ತೊಗೊಂಡ್ಬಿಟ್ಟು ಅಲ್ಲಿಂದ ಶೇಪ್ ಕೊಡೋದು. ಈ ಕಡೆ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನೆಕ್ ಬರುತ್ತೆ. ಇದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು. ನಿಮಗೆ ನೆಕ್ಕು ನಿಮ್ಮ ಬಟ್ಟೆಲಿ ಎಷ್ಟಿದೆ ಅಷ್ಟು ಹಾಕ್ಕೊಬೋದು ಅಳತೆ ಮಾಡಿಕೊಂಡು. ನೋಡಿ ಇಲ್ಲಿ 6.5 ಇರುತ್ತೆ. ಅದರಲ್ಲಿ 1/2 ಇಂಚಿಗೆ ಒಂದು ಮಾರ್ಕು. ಇದು ನೋಡಿ 6 ಬ್ಯಾಲೆನ್ಸ್ ಇರುತ್ತಲ್ಲ, ಅದ್ರ ಮಧ್ಯೆ 3ಕ್ಕೊಂದು, ಆ ಕಡೆಗೆ ಹಾಕು, ಈ ಕಡೆಗೆ ಹಾಕು. ಇಲ್ಲಿಂದ ಮೇಲಕ್ಕೆ ತಗೊಳ್ಳಿ, 3 ಇಂಚ್ ತಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ. ಆಮೇಲೆ ಈ ಕಂಕ್ಳು ಭಾಗದಿಂದ ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ. ಇದಕ್ಕೆ ಇಲ್ಲಿಂದ ಒಂದು 1/2 ಇಂಚು ತಗೊಂಡ್ಬಿಟ್ಟು ಶೇಪ್ ಕೊಡಿ. ಹೀಗೆ ಇದಕ್ಕೂ ಅಷ್ಟೇ 1/2 ಇಂಚ್ ತಗೊಂಡ್ಬಿಟ್ಟು ಶೇಪ್ ಕೊಡಬೇಕಾಗುತ್ತೆ. ಇದಕ್ಕೆ ನೀವು ಶೇಪ್ ಯಾವ್ದು ಬೇಕನ್ನೋ ಹಾಕೋಬೋದು. ನಾನೀಗ ರೌಂಡ್ ಹಾಕಿದ್ದೀನಿ, ರೌಂಡ್ ಶೇಪ್ ಕೊಡ್ಬೋದು. ಈಗ ನಾನು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಉದ್ದ ಬಂದ್ಬಿಟ್ಟು 10 ತಗೊಂಡಿದ್ದೀನಿ. ಇದು ಇಲ್ಲಿಂದ ಇಲ್ಲಿಗೆ 3 ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 4 ಇರುತ್ತೆ. ಅದರಲ್ಲಿ 4ಅಲ್ಲಿ ಅರ್ಧ ಮಾಡ್ಕೊಳ್ಳಿ 2 ಇಂಚ್ಗೆ. ಈ ಕಡೆ ಒಂದು 1/4 ಇಂಚ್ ತೊಗೊಂಡ್ಬಿಟ್ಟು ಶೇಪ್ ಹಾಕೋದಕ್ಕೆ, ಈ ಥರ ಶೇಪ್ ಹಾಕೋದಕ್ಕೆ ಮಾಡ್ಕೊಂಬಿಡಿ. ಇದು 2 ಇಂಚು ಬ್ಯಾಕ್ ನೆಕ್ ಬರುತ್ತೆ, ಇದು ಫ್ರಂಟ್ ನೆಕ್ಕು. ಇದು ಬಂದ್ಬಿಟ್ಟು ಇಲ್ಲಿ ಅರ್ಧ ಇಂಚು ಶೇಪ್ಗೋಸ್ಕರ, ಇಲ್ಲೂ ಅಷ್ಟೇ. ಇದು ಡಾಟ್ ಹಿಡಿದು ಹೊಲಿಲಿಕ್ಕೆ ಇಷ್ಟೇ. ಇದು ಕಟಿಂಗ್ ಬರೋದು ಗೌನ್ ಕಟ್ಟಿಂಗು. ಇದನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇದು ಇಲ್ಲಿಂದ ಕಟ್ ಮಾಡಬೇಕು. ಹೊಲಿಬೋದು. ಲಂಗ ಬ್ಲೌಸೂ ಇದರಲ್ಲೇ ಹೊಲಿಬೋದು. ಕೆಳಗಡೆಗೆ 4 ಫೋಲ್ಡಿಂಗ್ ಮಾಡಿಕೊಂಡು ಅಂಬ್ರಲಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ, ಇವಾಗ ಒಳಗಡೆ ಒಂದು ಪೀಸ್ ಇರುತ್ತೆ. ಇದು ಬ್ಯಾಕ್ಗೆ ಹಾಕೋಣ, ಇದು ಫ್ರಂಟ್ಗೆ ಹಾಕೋಣ. ನೀವು ಫ್ರಂಟಲ್ಲಿ ಯಾವ್ದು ಬೇಕಾದ್ರೆ ಶೇಪ್ ತಗೊಬೋದು. ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಈ ಥರ ಬರುತ್ತೆ. ಇದಕ್ಕೆ ನೀವು ಕೆಳಗಡೆಗೆ ಈ ಥರ ಅಂಬ್ರೆಲಾ ಕಟಿಂಗ್ ಮಾಡಿಕೊಂಡು 4 ಫೋಲ್ಡಿಂಗ್ ಹಾಕ್ಕೊಂಡು ಕೆಳಗಡೆಗೆ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ.
ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಥರ ಅಂಬ್ರಾಲಕ್ಕೆ ಹಾಕ್ಕೋಬೇಕಾಗುತ್ತೆ. ಇದು 4 ಫೋಲ್ಡಿಂಗ್ ಸಾಕಾಗಲ್ಲ, ನಾನು 4 ಫೋಲ್ಡಿಂಗ್ ಮಾಡಿ ಬಟ್ಟೆ ತಗೊಂಡು ಅದನ್ನು ವೀಡಿಯೋಕ್ಕೆ ಹಾಕಿರ್ತೀನಿ, ಸಪ್ರೇಟಾಗಿ ಬೇರೆ ವೀಡಿಯೋದಲ್ಲಿ ಹಾಕಿರ್ತೀನಿ. ಇದಕ್ಕೆ ಸೇರಿಸ್ಕೋಬೇಕಷ್ಟೇ ನೋಡಿ. ಇದಕ್ಕೆ ಕೆಳಗಡೆಗೆ ಬಟ್ಟೆಗೆ ನಾವು ಬಟ್ಟೆ ತೊಗೊಂಡ್ಬಿಟ್ಟು, ಇದು ಬಟ್ಟೆ ಅಂದ್ಕೊಂಬಿಡಿ, ಬಟ್ಟೆನ ನೋಡಿ ಈ ಥರ ಫೋಲ್ಡಿಂಗ್ ಇರುತ್ತೆ, 4 ಫೋಲ್ಡಿಂಗು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮರ್ಚ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಈ ಥರ ನೋಡಿ ಇಲ್ಲಿಗೆ ಬಂತಿದ್ದು. ಆಮೇಲೆ ನಿಮಗೆ ಉದ್ದ ಎಷ್ಟು ಬೇಕು ನೋಡಿಕೊಂಡು ಅದೇ ಅಂಬ್ರೆಲ್ಲ ಶೇಪ್ ಹಾಕ್ಕೊಂಡು ನೋಡಿ ಈ ಥರ ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ. ಇದನ್ನು ಈ ಥರ ಕಟ್ ಮಾಡಬೇಕು. ಒಂಚೂರು ಬಟ್ಟೆ ಕಮ್ಮಿ ಇದೆ, ಅದಕ್ಕೋಸ್ಕರ ಇಲ್ಲಿ ಬೇಕಾಗುತ್ತದೆ. ಈ ಪೀಸ್ ಹೀಗೆ ಅಟ್ಯಾಚ್ ಮಾಡಬೇಕು. ಆಮೇಲೆ ಅದು ಅಂಬ್ರೆಲ್ಲ ಫ್ರಾಕ್ ಮಾಡ್ಕೊಬೋದು, ಗೌನ್ ಮಾಡ್ಕೊಬೋದು, ಲಂಗ ಬ್ಲೌಸ್ ಮಾಡ್ಕೊಬೋದು. 3 ಪ್ಯಾಟ್ರನಲ್ಲಿ ಒಂದೇ ಇದರಲ್ಲಿ ಪ್ಯಾಟ್ರನಲ್ಲಿ 3 ಸ್ಟಿಚ್ ಮಾಡಿಸ್ಕೊಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.